ಸ್ನೇಹಿತರೆ, ಒಂದು ದಿನದ ನಾಟಿ ಕೋಳಿ ಮರಿಗಳನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂತ ಹೋಗೋಣ ಬನ್ನಿ ಸ್ನೇಹಿತರೆ. ಮೇಡಮ್, ನಿಮ್ಮ ಫಾರಮ್ನಲ್ಲಿ ನೀವು ಬ್ರೂಡಿಂಗ್ ಕೊಡೋಕ್ಕೆ ಈ ಜಾಗ ಸೆಟಪ್ ಮಾಡಿದ್ದೀರಾ ಮೇಡಮ್? ಹಾಂ ಸರ್, ಇದು ಸಣ್ಣ ಮರಿ ಇರುವಾಗ ಓಕೆ ಮೇಡಮ್. ಬ್ರೂಡಿಂಗ್ ಮಾಡಕ್ಕಂತ ಮಾಡೀವಿ. ಓಕೆ ಮೇಡಮ್. ನಾವು ಕರೆಂಟ್ ಮೇಲೆ ಕೊಡ್ತೀವಿ, ಈಗೆಲ್ಲ ದೊಡ್ಡವಾಗ, ಹಿಂಗಾಗಿ ನೆಸೆಸರಿ ಇಲ್ಲ. ಮಿನಿಮಮ್ 15 ದಿನ ಕೊಟ್ರೆ ಸಾಕು. ಓಕೆ ಓಕೆ. ಸೊ ಕರೆಂಟ್ ಏನಾರು ಇಲ್ಲ ಅಂದ್ರೆ ನಾವು ಗ್ಯಾಸ್ ಮೇಲೆ ಕೊಡ್ತೀನಿ. ಈಗ ಗ್ಯಾಸ್ ತೆಗ್ದೀವಿ, ಗ್ಯಾಸ್ ಹಾಕಿ ಕೊಡ್ತೀವಿ ಸಣ್ಣ ಮರಿಗಳಿಗೆ. ಓಕೆ ಮೇಡಮ್, ಈಗ ಒಂದಿನ ಮರಿನ ನಾವು ಶಾಖದಲ್ಲಿ ಇಡ್ತೀವಲ್ಲ ಮೇಡಮ್, ಅವಾಗ ಹೇಗೆ ನಿರ್ವಹಣೆ ಮಾಡ್ಬೇಕು ಮೇಡಮ್ ಅಂತ ಅಂದರೆ ಮೇಡಮ್, ಈಗ ತುಂಬ ಜನ ಈಗ ಮೊದಲಿಗೆ ಏನು ಮಾಡ್ತಾರೆ, ಬೆಲ್ಲದ ನೀರು ಕೊಡ್ತಾರೆ, ಆಮೇಲೆ ಒಂದು 3 ಡೇಸು ರವೆ ಕೊಡ್ತಾರೆ. ಈ ಥರ ಎಲ್ಲ ನೀವು ಯಾವ ಥರ ಮಾಡ್ತೀರಾ ಮೇಡಮ್? ಇಲ್ಲ ಸರ್, ಒನ್ ಡೇ ನಾವು ಈಗ ಮರಿ ತೊಗೊಂಬಂದ್ರೆ ಹಾಂ ಮೇಡಮ್, ಬೆಲ್ಲ ನೀರು ಕೊಡ್ತೀವ್ರಿ, ಆಮೇಲೆ ರವಾ ಕೊಡ್ತೀವಿ ಒಂದೇ ದಿನ. ಓಕೆ. ನೆಕ್ಸ್ಟ್ ಡೇಯಿಂದ ಸ್ಟಾರ್ಟರ್ ಫೀಡ್ ಸ್ಟಾರ್ಟ್ ಮಾಡ್ತೀವ್ರಿ. ಓಕೆ ಮೇಡಮ್, ಈಗ ಒಂದು ತಿಂಗಳವರೆಗೂ ಯಾವ ಥರ ಫೀಡ್ ಕೊಡ್ಬೇಕು ಮೇಡಮ್? ನಾವೆಲ್ಲ ಗೈಡ್ ಮಾಡ್ತೀವಿ ಸರ್. ಮತ್ತು ನಾವು ಸ್ಟಾರ್ಟರ್ ಫೀಡ್ ಯೂಸ್ ಮಾಡ್ತೀವಿ, ಆಮೇಲೆ ಫಿನಿಷರ್ ಏಜ್ ಹೆಂಗೆ ಹೋಗ್ತೈತಿ ಅವ್ರಿಗೆ ನಾ ಎಲ್ಲ ಕಾಲ್ ಮಾಡಿ ಹೇಳ್ತೀನಿ, ಯಾವ ಥರ ಮಾಡಬೇಕು, ಏನು ಮಾಡ್ಬೇಕಂತೆಲ್ಲ ಕಾಲ್ ಮಾಡಿ ಹೇಳ್ತೀನಿ ಸರ್. ಓಕೆ ಓಕೆ ಓಕೆ. ಸ್ನೇಹಿತರೆ, ಈಗ ಮೇಡಮ್ಮು ಹೇಳಿರೋದು ಏನು ಕಾನ್ಸೆಪ್ಟು ಅಂದರೆ ಅದು ಒಂದು ಚಾಪ್ಟರ್ ಸ್ನೇಹಿತರೆ. ಈಗ ಮತ್ತೆ ಇನ್ನೊಂದು ಕಾನ್ಸೆಪ್ಟು ಏನಕ್ಕೆ ಅಂದರೆ ಸ್ನೇಹಿತರೆ, ಈಗ ನಾವು ಮೇಡಮ್ ಹೇಳ್ದಂಗೆ ಈಗ ಒಂದು ತಿಂಗಳವರೆಗೂ ಅದನ್ನು ಹೇಗೆ ರಕ್ಷಣೆ ಮಾಡ್ಬೇಕಂತ ಗೊತ್ತಾಯಿತು. ಮತ್ತು ಈಗ ಒಂದು ತಿಂಗಳು ಇಲ್ಲ 15 ದಿನ ಶಾಖದಲ್ಲಿ ಇಟ್ಟಾದಂಥ ಮರಿಗಳನ್ನ ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನಾವು ಇಷ್ಟೆಲ್ಲ ಆದಮೇಲೆ ಇದನ್ನು ಈಗ ಆಚೆ ಬಿಡಬೇಕು ಸ್ನೇಹಿತರೆ. ಈಗ 1 ತಿಂಗಳು ಆಯಿತು ಅಂದಮೇಲೆ ಆಚೆ ಬಿಡಬೇಕು. ಆಚೆ ಬಿಡೋಕ್ಕೆ ಸಿದ್ಧತೆ ಏನು ಮಾಡಬೇಕು ತುಂಬ ಜನಕ್ಕೆ ಗೊತ್ತಿಲ್ಲ. 1 ತಿಂಗಳು ಮರಿಗಳನ್ನ ಯಾವಾಗ ಆಚೆ ಬಿಡಬೇಕು, 15 ದಿನದ ಮರಿ ಶಾಖದಿಂದ ತೆಗೆದಾದ್ಮೇಲೆ ಹೇಗೆ ಬಿಡಬೇಕು ಅಂತ. ಸ್ನೇಹಿತರೆ, ಫಸ್ಟು ನೀವು ಈ ಥರ ನಾವೇನು ಪೆನ್ಸಿಲಿಂಗ್ ಹಾಕೊಂಡಿದ್ದೀವಿ ಸ್ನೇಹಿತರೆ, ಚಿಕ್ಕದಾಗಿ ಈ ಥರ ನೀವು ಫಸ್ಟು ಫೆನ್ಸಿಂಗ್ ಹಾಕಬೇಕು. ಇದು ಏನಕ್ಕೆ ಫೆನ್ಸಿಂಗ್ ಹಾಕಬೇಕು ಅಂದರೆ ಸ್ನೇಹಿತರೆ, ನಾಯಿಗಳು, ಕೀರಗಳು, ಮುಂಗ್ಸಿ, ಹಾವುಗಳು ಇದನ್ನು ರಕ್ಷಣೆ ಮಾಡೋಕ್ಕೆ ಮೇನು ಈ ಥರ ನೀವು ಫಸ್ಟು ಪೆನ್ಸಿಲಿಂಗ್ ಹಾಕ್ಕೊಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಇದು ಭಾಳ ಮುಖ್ಯ ಆಗುತ್ತೆ. ಏನಕ್ಕೆ ಅಂದರೆ ಪ್ರತಿಯೊಂದು ಯಾವುದಾದ್ರೂ ಹಾವುಗಳು ಬರೋ ಚಾನ್ಸ್ ಇರ್ತೈತೆ, ಇಲ್ಲಾಂದರೆ ಮುಂಗ್ಸಿ ಬರೋ ಚಾನ್ಸಸ್ಸು ಇರ್ತೈತೆ ಸ್ನೇಹಿತರೆ. ಹಾಗಾಗಿ ನೋಡಿ, ಈ ಥರ ತಂತಿಗೆ ನೀವು ಸುತ್ತಲೂ ನಾವೇನು ಗ್ರೀನ್ ಮೇಸ್ ಮಾಡ್ಕೊಂಡಿದ್ದೀವಲ್ಲ ಸ್ನೇಹಿತರೆ, ಈ ಥರ ಗ್ರೀನ್ ಮೇಸ್ ಮಾಡ್ಕೊಂಡ್ರು ಆರಾಮಾಗೆ ಇರ್ತವೆ ಸ್ನೇಹಿತರೆ. ಒಂದು ಗರಿ ಬಿದ್ದರೂ ಸಹ ಬೆದರುತ್ತಾ ಇರ್ತವೆ ಸ್ನೇಹಿತರೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಸ್ನೇಹಿತರೆ ನಿಧಾನಕ್ಕೆ ಸಣ್ಣಗಿರುವಂತಹ ತಂತಿಗೆ ನೀವು ಗ್ರೀನ್ ಮೇಸ್ ಮಾಡ್ಕೊಂಡು ಮಾಡೋದ್ರಿಂದ ಅತ್ಯುತ್ತಮವಾಗಿ ಯಾವುದೇ ನಿಮ್ಮ ನಾಟಿ ಕೋಳಿ ಮರಿಗಳಿಗೆ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ. ಅದನ್ನು ನೀವು ಭಾಳ ಕಾನ್ಸೆಪ್ಟನ್ನ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಆಚೆ ಬಿಟ್ಟಾಗ ಫ್ರೀ ಸ್ಟಾರ್ಟ್ ಅಂತ ನೀವು ಕೊಟ್ಕೊತಾ ಬರಬೇಕು. ಇದನ್ನು ಹೇಗೆ ಕೊಡೋದು, ನೆಲಕ್ಕೆ ಹೆಸರು ತಿನ್ನುತ್ತವ ಅನ್ನೋದು ನಿಮಗೆ ತುಂಬ ಕುತೂಹಲ ಇರ್ತೈತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಪೈಪ್ನ ನಾವು ಕಟ್ ಮಾಡಿದ್ದೀವಿ. ಅಂದರೆ ಒಂದು ದಪ್ಪು ಪೈಪ್ನ 2 ಭಾಗ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ಆ ಪೈಪಿಗೆ ನಾವು ಅದನ್ನು ಹಾಕೋದ್ರಿಂದನೂ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಆಚೆಗೆ ಎಸೆಯೋದ್ರಿಂದನೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಫೀಲ್ಡ್ ಕೊಡೋಕ್ಕಿಂತ ಮುಂಚೆ ನೀವು ಫೀಲ್ಡ್ನ 1 ಟೈಮ್ ಕೊಟ್ಟರೆ ಇನ್ನೊಂದು ಟೈಮು ರಾಗಿ ಕೊಡಲೇಬೇಕು ಸ್ನೇಹಿತರೆ. ನಾಟಿ ಕೋಳಿ ಅಂದಮೇಲೆ ರಾಗಿ ತಿನ್ನಲೇಬೇಕು. ಏನಕ್ಕೆ ಅಂತಂದರೆ ನಾಟಿ ಕೋಳಿ ಗ್ರೌತಿಗೆ ಭಾಳ ಮುಖ್ಯ. ಹಂಗಾಗಿ ನೀವು ನಾಟಿ ಕೋಳಿಗಳಿಗೆ ಒಂದು ಟೈಮ್ ಫೀಲ್ಡ್ ಕೊಟ್ಟೆ ಅಂದರೆ ಒಂದು ಟೈಮು ನೀವು ರಾಗಿ ಕೊಡಲೇಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ನೀವು ಸಣ್ಣದ್ರಿಂದ ಏನು ರೂಢಿ ಮಾಡ್ತೀರೋ ಆ ನಾಟಿ ಕೋಳಿ ಮರಿಗಳಿಗೆ ಅದು ದೊಡ್ಡದಾಗಲೂ ಸಹ ನೀವು ಇಲ್ಲೇನಿದೆಯಲ್ಲ ಇದಕ್ಕೆಲ್ಲ ನೀವು ರಾಗಿ ಕೊಟ್ಕೊಂತಲೇ ಬರ್ಬೇಕು ಸ್ನೇಹಿತರೆ. ನೀವು ಇಲ್ಲೇನು ನೋಡ್ತಿದ್ದೀರಲ್ಲ ಮರಿಗಳಿಗೆ, ಇದಕ್ಕೆಲ್ಲ ನೀವು ನಿಧಾನವಾಗಿ ನೀವು ರಾಗಿ ಕೊಟ್ಕೊಂತ ಬಂದಾಗ ಏನಾಗುತ್ತೆ, ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬರೀ ಫೀಲ್ಡ್ನೇ ಕೊಟ್ಟು ಅದಕ್ಕೇನಾದರೂ ರೂಢಿ ಮಾಡಿದ್ದೀರಾ ಅಂತಂದರೆ ಅದು ಮುಂದಕ್ಕೆ ರಾಗಿ ಮುಟ್ಟೋದೇ ಇಲ್ಲ ಸ್ನೇಹಿತರೆ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು, ಬ್ರೀಡಿಂಗ್ ಮಾಡೋರಾಗಿರ್ಬೋದು, ಇಲ್ಲ ಮಾಮೂಲಿ ಇವ್ರು ಮಾಡೋರಾದ್ರು, ಇದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದು ತುಂಬ ಕಾನ್ಸೆಪ್ಟು ಇಟ್ಕೊಂಡಿರಿ ಸ್ನೇಹಿತರೆ. ಆಮೇಲೆ ಇವಕ್ಕೆಲ್ಲ ನೀರಿನ ವ್ಯವಸ್ಥೆ ಮೇನು ಏನು ಅಂತ ಹೇಳ್ತಾರೆ ಸ್ನೇಹಿತರೆ. ಇದಕ್ಕೆಲ್ಲ ಮಾಮೂಲಿ ಡ್ರಿಂಕರ್ ಇಡ್ಬೋದು, ಇಲ್ಲ ಅಂತಂದರೆ ಮಾಮೂಲಿ ಈಗ ಇರ್ಬೋದಲ್ಲ ಸ್ನೇಹಿತರೆ, ಕ್ರೇಟ್ಗಳು ಬರ್ತಾವಲ್ಲ ಸ್ನೇಹಿತರೆ, ಕ್ರೇಟಲ್ಲೂ ಇಡೋದ್ರಿಂದ ಅತ್ಯುತ್ತಮವಾಗಿ ನೀರು ಕುಟ್ಕೊಳುತ್ತೆ ಸ್ನೇಹಿತರೆ. ಇದಕ್ಕೆ 3 ವ್ಯಾಕ್ಸಿನೇಷನ್ ಹಾಕಬೇಕಾಗುತ್ತೆ. 3 ವ್ಯಾಕ್ಸಿನೇಷನ್ ಅಂದರೆ ಲೋಟಸ್ ಅಂತ ಹೇಳಿ ಮೊದಲಿಗೆ ಅಂದರೆ ಕಣ್ಣಿಗೆ ಹಾಕ್ಬೇಕು ಸ್ನೇಹಿತರೆ. ಕಣ್ಣಿಗೆ ಹಾಕಬೇಕು, ಮತ್ತು 14 ದಿನಕ್ಕೊಂದು ಹಾಕಬೇಕು, ಮತ್ತು 21 ದಿನಕ್ಕೆ 3 ವ್ಯಾಕ್ಸಿನೇಷನ್ ಹಾಕೋಗಿರ್ತದೆ. 3 ವ್ಯಾಕ್ಸಿನೇಷನ್ನು ನೀವು ಕಂಪಲ್ಸರಿ ಹಾಕ್ಲೇಬೇಕು ಸ್ನೇಹಿತರೆ. ಏನಕ್ಕೆ 3 ಹಾಕಬೇಕು ಅಂತಂದರೆ ಬೇಗ ಯಾವುದೇ ವೈರಸ್ ಬರೋಲ್ಲ ಮತ್ತು ಯಾವುದೇ ಕಾಯಿಲೆಗಳಿಗೆ ತುತ್ತಾಗಲ್ಲ ಸ್ನೇಹಿತರೆ. ಇದು ಕಂಪಲ್ಸರಿ ನೀವು 3 ಹಾಕಿದ್ರೆ ನಾಟಿ ಕೋಳಿಗಳು ರಕ್ಷಣೆ ಆಗ್ತವೆ ಸ್ನೇಹಿತರೆ. ಹಾಗಾಗಿ ಯಾರು ನಾಟಿ ಕೋಳಿಗೆ ಸಾಗಾಣಿಕೆ ಮಾಡ್ತಿರಲ್ಲ ಅವರು 3 ವ್ಯಾಕ್ಸಿನೇಷನ್ ಹಾಕಿರೋ ಮರಿಗಳನ್ನ ತೊಗೊಬೇಕು ಅಂತ ಹೇಳ್ತಾ